ಪೋಷಕರಿಗೆ ಇದು ಆತಂಕಕಾರಿ ವಿಷಯ. ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ಮಾರಿದ್ರೆ ಕಾದಿದೆ ದೊಡ್ಡದೊಂದು ಗಂಡಾಂತರ. ಈಗ ನಮ್ಮ ಲೈಫ್ ಸ್ಟೈಲ್, ಒತ್ತಡದ ಜೀವನ, ಜೊತೆಗೆ ನಮ್ಮ ಫುಡ್ ಹ್ಯಾಬಿಟ್, ನಾವು ಏನೆಲ್ಲ ಆಹಾರವನ್ನ ಸೇವನೆ ಮಾಡ್ತೀವಿ, ಇದರಿಂದಾಗಿ ಆರೋಗ್ಯ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದು ವಯೋಮಿತಿಯನ್ನ ನೋಡೋದಿಲ್ಲ. ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಯಾವ ಏಜಲ್ಲಿ ಬೇಕಾದರೂ ಬಾಧಿಸಬಹುದು. ಅದರಲ್ಲೂ ಈ ಹೃದಯಾಘಾತ ಅನ್ನೋದು ನಿಜಕ್ಕೂ ಆತಂಕವನ್ನ ಮೂಡಿಸ್ತಾ ಇದೆ. ಈಗಲೇ ಎಚ್ಚೆತ್ತುಕೊಳ್ತಾ ಇದ್ರೆ ಮಕ್ಕಳ ಜೀವಕ್ಕೆ ಇದು ಆಪತ್ತನ್ನ ತರಬಹುದು. ಬೆಚ್ಚಿ ಬೀಳಿಸ್ತಾ ಇದೆ ಕಿಮ್ಸ್ನ ಒಂದು ವರದಿ. ಇತ್ತೀಚೆಗೆ ಮಕ್ಕಳಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಹೃದಯಾಘಾತ ಆಗುವಂತ ಕೇಸಸ್ಗಳು. ಬದಲಾದ ಜೀವನ ಶೈಲಿಯಿಂದ ಮಕ್ಕಳಿಗೆ ಗಂಡಾಂತರ ಎದುರಾಗ್ತಾ ಇದೆ. 8ನೇ ಕ್ಲಾಸು 9ನೇ ಕ್ಲಾಸ್ನ ವಿದ್ಯಾರ್ಥಿಗಳ ಮೇಲೆ ಸಂಶೋಧನೆಯನ್ನ ಮಾಡಲಾಗಿದೆ. ಅದರಲ್ಲಿ 30 ವಿದ್ಯಾರ್ಥಿಗಳಲ್ಲಿ 26 ಮಂದಿಗೆ ಹೃದಯ ಸಂಬಂಧಿ ಕಾಯಿಲೆ ಇರೋದು ಪತ್ತೆಯಾಗಿದೆ. ಸಂಶೋಧನೆಗೆ ಒಳಪಡಿಸಿದಾಗ ಸುಮಾರು 26 ಮಂದಿಗೆ ಹೃದಯಾಘಾತ ಆಗುವಂತ ಸಾಧ್ಯತೆ ಇದೆ ಅಂತ ವರದಿ ಹೇಳ್ತಾ ಇದೆ. ಇನ್ನುಳಿದಂತೆ ಮಕ್ಕಳಿಗೆ ಸಕ್ಕರೆ ಕಾಯಿಲೆ, BP ಹಾಗೇನೆ CRP ಕೂಡ ಪತ್ತೆಯಾಗಿದೆ. ಹೈ ಸೆನ್ಸಿಟಿವಿಟಿ. ಮುಂದಿನ 10 ರಿಂದ 15 ವರ್ಷಗಳಲ್ಲಿ ಮಕ್ಕಳಿಗೆ ಹೃದಯ ಸಮಸ್ಯೆ ಅನ್ನೋದು ಇನ್ನಷ್ಟು ಹೆಚ್ಚು ಬಾಧಿಸುವಂತ ಸಾಧ್ಯತೆ ಇದೆ. ಕಿಮ್ಸ್ ವೈದ್ಯರ ಸಂಶೋಧನಾ ವರದಿ ಇದನ್ನ ಹೇಳ್ತಾ ಇದೆ. ಹಾಗಾದ್ರೆ ಸೊಲ್ಯೂಷನ್ ಏನು? ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ಜೀವನ ಶೈಲಿ, ಆಹಾರ ಪದ್ಧತಿಯಲ್ಲಿ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ದೆ ಹೋದ್ರೆ ಮುಂದೆ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಸಂಶೋಧನೆಯಿಂದ ಗೊತ್ತಾಗ್ತಾ ಇದೆ. ನ್ಯೂಸ್ 18ಗೆ ಹುಬ್ಬಳ್ಳಿಯ ಕಿಮ್ಸ್ ಸಂಶೋಧನಾ ಘಟಕದ ನೋಡಲ್ ಅಧಿಕಾರಿ ಡಾಕ್ಟರ್ ರಾಮ್ ಕವಲಗುಡ್ಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. 30 ಮಂದಿ ಒಳಗೆ ಒಟ್ಟು ಎಲ್ಲ ಬ್ಲಡ್ ಟೆಸ್ಟ್ ನೋಡಿದರೆ 26 ಮಂದಿ ಒಳಗೆ ಅಬ್ನಾರ್ಮಲ್ ಬಂತು. ಅದರೊಳಗೆ ನಾವು ಈಗ ಪರ್ಟಿಕ್ಯುಲರ್ಲಿ ಯಾವ್ಯಾವ ಅಬ್ನಾರ್ಮಲಿಟಿ ಇದ್ವು ಅಂದರೆ ಅದರೊಳಗೆ ಒಬ್ಬನಿಗೆ ಡಯಾಬಿಟಿಸ್ ಇದ್ದಿದ್ದು ಕಂಡು ಬಂತು. ಇದು ಬರೀ ನೋಡಿ 8 ಮತ್ತು 9ನೇ ವಿದ್ಯಾರ್ಥಿಗಳು ಮಾತ್ರ ನಾವು ಇದು ಮಾಡಿ ಅದರಲ್ಲೇ ಒಬ್ಬನಿಗೆ ಡಯಾಬಿಟಿಸ್ ಇದ್ದಿದ್ದು ಬಂತು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಯಾರಿಗೂ ಯಾವ ರೀತಿ ಲಕ್ಷಣವೂ ಇರಲಿಲ್ಲ ಅಥವಾ ಯಾವುದೇ ಫ್ಯಾಮಿಲಿ ಹಿಸ್ಟ್ರಿನೂ ಇರಲಿಲ್ಲ, ಯಾವ ಸಿಂಪ್ಟಮ್ಸು ಇರಲಿಲ್ಲ. ಇಂಥದ್ದು ಇದ್ದಾಗಲೂ ಒಬ್ಬನಿಗೆ ಡಯಾಬಿಟಿಸ್ ಇದ್ದಿದ್ದು ಕಂಡು ಬಂತು, 4 ಜನರಿಗೆ BP ಇದ್ದಿದ್ದು ಕಂಡು ಬಂತು, ಆಮೇಲೆ 18 ಜನರಿಗೆ ಹೈ ಸೆನ್ಸಿಟಿವಿಟಿ CRP ಜಾಸ್ತಿ ಇದ್ದಿದ್ದು ಕಂಡು ಬಂತು, ಲಿಪಿಡ್ ಪ್ರೊಫೈಲ್ ಅಬ್ನಾರ್ಮಲಿಟಿ ಸುಮಾರು 20 ಜನರಲ್ಲಿ ಹೆಚ್ಚಿದ್ದು ಕಂಡು ಬಂತು. ಆಮೇಲೆ ಅದೇ ರೀತಿ ಹೋಮೋಸಿಸ್ಟಿನ್ 26 ಮಂದಿ ಒಳಗೆ ಜಾಸ್ತಿ ಇದ್ದಿದ್ದು ಕಂಡು ಬಂತು. ಒಟ್ಟು ಏನು ನೋಡ್ಬೇಕಂದ್ರೆ ಅವ್ರಿಗೆ ಯಾವ ಸಿಂಪ್ಟಮ್ಸು ಇರಲಿಲ್ಲ ಅಂದರೂ ಅವ್ರಿಗೆ ಈ ರೀತಿ ರಕ್ತದ ಒಳಗೆ ಅಬ್ನಾರ್ಮಲಿಟಿ ಕಂಡು ಬಂತು. ಏನು ಈ ರಕ್ತದ ಅಬ್ನಾರ್ಮಲಿಟಿ ನಂಗೆ ತಿಳಿಸೋದೇನೆಂದ್ರೆ ಅವ್ರಿಗೆ ಇನ್ನೊಂದು 10-15 ವರ್ಷ ಒಳಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಭಾಳ ಜಾಸ್ತಿ ಇರ್ತದೆ ಅಂಥೇಳಿ, ನಾರ್ಮಲ್ಗಿಂತ ಭಾಳ ಜಾಸ್ತಿ ಇರ್ತದೆ ಅಂಥೇಳಿ. ಈಗ ನಾವು ಅವ್ರಿಗೆ ಎಲ್ಲರೂ ಕಾರ್ಯಪ್ರವೃತ್ತರಾಗಿ ವೈದ್ಯರಾಗಲಿ, ಅವ್ರ ವಿದ್ಯಾರ್ಥಿ ಆಗಲಿ, ಅವ್ರ ಮನೆ ಪಾಲಕರಾಗಲಿ, ಅವ್ರ ಶಿಕ್ಷಕರಾಗಲಿ, ಹಾಗೆ ಶಿಕ್ಷಣ ಇಲಾಖೆ ಆಗಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಿ ನಾವು ಈಗ ಸ್ಟೆಪ್ಸ್ ತಗೊಳ್ಳಿಲ್ಲ ಅಂದರೆ ಇನ್ನೊಂದು 10-15 ವರ್ಷ ಒಳಗೆ ಇವರು ಎಲ್ಲರೂ ಹಾರ್ಟ್ ಅಟ್ಯಾಕ್ ಆಗಿ ಆಗೋ ಸಾಧ್ಯತೆ ಇರ್ತದೆ. ಅದನ್ನು ತಡೆಗಟ್ಟೋದು ನಮ್ಮ ಹೊಣೆ ಅಂತೇಳಿ ನಾವು ತಿಳ್ಕೊಳ್ತೀವಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ನಿಜಕ್ಕೂ ಆತಂಕ ಜಾಸ್ತಿ ಆಗುತ್ತೆ ವೈದ್ಯರ ಮಾತುಗಳನ್ನ ಕೇಳ್ತಾ ಇದ್ರೆ. ಅಂದ್ರೆ ಪ್ರತಿನಿತ್ಯ ಶಾಲೆಗೆ ಹೋಗುವಂತ ಮಕ್ಕಳಲ್ಲಿ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ಆದ್ರೆ ಸಂಶೋಧನೆಗೆ ಟೆಸ್ಟ್ಗೆ ಒಳಪಡಿಸಿದಾಗ ಇನ್ನೊಂದು 10 ರಿಂದ 15 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ ಅಂತ ಹೇಳ್ತೀರಾ. ಅಂದ್ರೆ ಈ ಸಂಶೋಧನೆಯನ್ನ ಹೆಂಗ್ ಕಂಡಕ್ಟ್ ಮಾಡಿದ್ರು, ಈಗ ಸೊಲ್ಯೂಷನ್ ಏನಿದೆ ಈ ಪ್ರಾಬ್ಲಮ್ಗೆ? ಶರ್ಮಿತಾ, ಇದು ನಿಜಕ್ಕೂ ಆಘಾತಕಾರಿ ಬೆಳವಣಿಗೆ ಅಂತಲೇ ಹೇಳ್ಬೋದು. ಏನು ದೇಶದಲ್ಲೇ ಇದೇ ಮೊದಲ ಬಾರಿಗೆ ಕಿಮ್ಸ್ ಸಂಶೋಧನಾ ತಂಡ ಈ ರೀತಿಯ ಒಂದು ವಿನೂತನವಾದ ಒಂದು ಸಂಶೋಧನೆಯನ್ನು ಕೈಗೊಂಡಿತ್ತು. ಅದರಲ್ಲೂ ಏನಂದರೆ 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳನ್ನು ಯಾರ್ಯಾರು ಸ್ವಲ್ಪ ಫ್ಯಾಟ್ ಆಗಿರ್ತಾರೆ, ಯಾರ್ಯಾರು ದಪ್ಪ ಇರ್ತಾರೆ, ಅಂದರೆ ಸಹಜವಾಗಿಲ್ದೇ ಸ್ವಲ್ಪ ಒಂದಷ್ಟು ದಪ್ಪ ಇರ್ತಾರೆ, ಅಂಥವ್ರನ್ನ ಒಂದು ಟೆಸ್ಟ್ಗೆ ಆಯ್ಕೆ ಮಾಡಲಾಗಿತ್ತು. ಇಲ್ಲಿ ಏನು 30 ಮಂದಿನ ಆಯ್ಕೆ ಮಾಡಲಾಗಿತ್ತು. 26 ಮಂದಿಗೆ ಹೃದಯಾಘಾತ ಆಗುವಂತಹ ಲಕ್ಷಣಗಳು ಕಾಣಿಸ್ಕೊಂಡಿದ್ದಾವೆ. ಅಂದರೆ ಈಗೇನು ಟೆಸ್ಟ್ಗೇನು ಕೈ ತೊಗೊಂಡಿದ್ರು 85% ಮಕ್ಕಳಲ್ಲಿ ಈ ರೀತಿ ಹೃದಯಾಘಾತ ಆಗುವಂಥ ಲಕ್ಷಣಗಳು ಕಂಡು ಬಂದಿರೋದು ನಿಜಕ್ಕೂ ಆಘಾತಕಾರಿ ಅಂತ ಹೇಳ್ಬೋದು. ಇದು ಒಂದು ರೀತಿಯಲ್ಲಿ ಹೊಸ ಪ್ರಯತ್ನ. ಅಂದರೆ ಮಕ್ಕಳಲ್ಲಿ ಈಗೇನು ಹೊಸ ಆಧುನಿಕ ಆಹಾರ ಪದ್ಧತಿಯಿಂದಾಗಿ ಮತ್ತು ಜೊತೆಗೆ ಮೊಬೈಲ್ ಬಳಕೆ 4 ರಿಂದ 5 ತಾಸು ಯಾರು ಮೊಬೈಲ್ ಬಳಕೆ ಮಾಡ್ತಾರೆ ಅಂಥವ್ರಿಗೂ ಸಹ ಖಂಡಿತ ಮುಂದೆ ಅದು ಅಪಾಯ ಕಟ್ಟಿಟ್ಟ ಬುತ್ತಿ ಅಂತೇಳಿ ವೈದ್ಯರು ಹೇಳ್ತಾ ಇದ್ದಾರೆ.
ಒಟ್ಟಾರೆ ಏನು ಕಿಮ್ಸ್ ಏನೋ ಈಗ ಒಂದು ಸಂಶೋಧನೆ ಕೈಗೊಂಡಿದೆ, ಇದನ್ನೀಗ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಲ್ಲದೆ ಶಿಕ್ಷಣ ಇಲಾಖೆಗೆ ಒಂದು ವರದಿ ಕೊಟ್ಟರು ಈ ರೀತಿ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ಕೆಲಸವನ್ನು ಈ ಕಿಮ್ಸ್ ಸಂಶೋಧನಾ ತಂಡ ಮಾಡೋದಿದೆ. ಒಟ್ಟಾರೆ ಏನು ಈ ರೀತಿಯ ಒಂದು ಬೆಳವಣಿಗೆ ಪೋಷಕರಿಗೆ ಪಾಲಕರಿಗೆ ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು ಶರ್ಮಿತಾ. ಫೈನ್. ಈಗ ಶಾಲಾ ಆಡಳಿತ ಮಂಡಳಿ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಪೋಷಕರ ಜವಾಬ್ದಾರಿ ಬಗ್ಗೆ ವೈದ್ಯರು ಏನು ಸಲಹೆಯನ್ನ ಕೊಡ್ತಾ ಇದ್ದಾರೆ, ಮತ್ತೆ ಮಕ್ಕಳ ಒಂದು ಲೈಫ್ ಸ್ಟೈಲ್ ಇರ್ಬೋದು, ಮತ್ತೆ ಫುಡ್ ಕಲ್ಚರ್ ಇರ್ಬೋದು, ಅಂದ್ರೆ ಏನ್ ತಿನ್ನಬೇಕು ಏನ್ ತಿನ್ನಬಾರ್ದು, ಈ ಬಗ್ಗೆ ಡಾಕ್ಟರ್ ಅಡ್ವೈಸ್ ಏನು? ಇಲ್ಲಿ ಮುಖ್ಯವಾಗಿ ಏನಂದ್ರೆ ಏನು ಭಾರತೀಯ ಆಹಾರ ಪದ್ಧತಿನ ನಾವು ಬಿಟ್ಕೊಂಡು ಪಾಶ್ಚಾತ್ಯ ಆಹಾರ ಪದ್ಧತಿನ ನಾವು ಅಳವಡಿಸ್ಕೊಂಡಿರೋದೇ ಇದು ಈ ರೀತಿಯ ಒಂದು ಬೆಳವಣಿಗೆಗೆ ಮುಖ್ಯ ಕಾರಣ ಅಂತೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಈಗೇನು ನಾವು ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಏನು ಪಾಶ್ಚಾತ್ಯ ಶೈಲಿಯ ಒಂದು ಏನು ಆಹಾರ ಪದ್ಧತಿನ ಏನು ಫಾಸ್ಟ್ ಫುಡ್ ಜಂಕ್ ಫುಡ್ಗಳು ತಿಂತಾ ಇದ್ದೀವಿ, ಅದು ಇಲ್ಲಿ ಈ ರೀತಿಯ ಒಂದು ಅಬ್ನಾರ್ಮಲ್ ಬೆಳವಣಿಗೆಗೆ ಕಾರಣವಾಗಿದೆ. ಹೀಗಾಗಿ ನಾವು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೋಬೇಕು. ಮತ್ತು ಜೊತೆಗೆ ಏನಂದರೆ ಮೊಬೈಲ್ ಬಳಕೆನ ಒಂದಷ್ಟು ಕಡಿಮೆ ಮಾಡ್ಕೊಳ್ಬೇಕು. ಇಡೀ ಜೀವನ ಶೈಲಿ ಅಂದರೆ ಯೋಗ ಇರ್ಬೋದು, ಬೇರೆ ಬೇರೆ ಸ್ವಲ್ಪ ಎಕ್ಸಸೈಸ್ ಮಾಡುವಂತಹ ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಹೀಗಾದಲ್ಲಿ ಒಂದಷ್ಟು ಆ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಒಂದಷ್ಟು ಬದಲಾವಣೆ ಮಾಡ್ಕೊಂಡಲ್ಲಿ ಇದನ್ನ ಅಪಾಯನ ನಾವು ಒಂದಷ್ಟು ಅವಾಯ್ಡ್ ಮಾಡ್ಬೋದು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆ ಏನು ಈಗ ನಾವೇನು ನಮ್ಮ ಜೀವನ ಶೈಲಿ ಇದೆ ಅದರಲ್ಲಿ ಬದಲಾವಣೆ ಮಾಡ್ಕೋಬೇಕು ಅನ್ನೋ ಒಂದು ಸಲಹೆಯನ್ನ ವೈದ್ಯರು ಕೊಡ್ತಾ ಇದ್ದಾರೆ. ಶರ್ಮಿತಾ, ಈ ಸಂಶೋಧನೆ ಇನ್ನು ಮುಂದುವರಿಯುತ್ತಾ? ಯಾರ ಮೇಲೆಲ್ಲ ಸಂಶೋಧನೆ ಮಾಡುವಂತ ಸಾಧ್ಯತೆಗಳಿದೆ, ಈ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ ಡಾಕ್ಟ್ರು? ಸದ್ಯಕ್ಕೆ 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳನ್ನ ಈಗ ಸಂಶೋಧನೆಗೆ ಆಯ್ಕೆ ಮಾಡಲಾಗಿತ್ತು. ಈ ರೀತಿಯ ಒಂದು ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದ ನಂತರ ಮತ್ತೆ ಬೇರೆ ಬೇರೆ ರೀತಿಯ ಅಂದರೆ ಸಣ್ಣ ಮಕ್ಕಳಲ್ಲಿರ್ಬೋದು, ಬೇರೆ ಬೇರೆ ಒಂದು ಸಂಶೋಧನೆ ಮಾಡಲಿಕ್ಕೂ ಸಹ ಕಿಮ್ಸ್ ಸಂಶೋಧನಾ ತಂಡ ಮುಂದಾಗಿದೆ. ಅಂದರೆ ಈಗ ಸಾಮಾನ್ಯವಾಗಿ 45-50 ವರ್ಷದಲ್ಲಿ ಈಗ ಹೃದಯಾಘಾತಗಳ ಸಂಖ್ಯೆ ಭಾಳ ಕಾಣ್ತಾ ಇತ್ತು. ಆದರೆ ಇತ್ತೀಚೆಗೆ 20 ವಯಸ್ಸನ್ನ ದಾಟಿದವ್ರಿಗೂ ಸಹ ಈ ರೀತಿಯ ಒಂದು ದಿಢೀರಾಗಿ ಹೃದಯಾಘಾತ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕಾಗಿನೇ 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳನ್ನ ಇವರು ಆಯ್ಕೆ ಮಾಡಿ ಈಗ ಸಂಶೋಧನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಚಿಕ್ಕ ಮಕ್ಕಳು ಇರ್ಬೋದು ಮತ್ತು ಬೇರೆ ಬೇರೆ ಅಬ್ನಾರ್ಮಲ್ ಅಂತ ಏನು ಅನ್ಸುತ್ತೆ ಆ ರೀತಿಯ ಒಂದು ವ್ಯಕ್ತಿಗಳನ್ನ ಒಂದು ಸಂಶೋಧನೆಗೊಳಪಡಿಸಿ ಒಂದು ರಿಪೋರ್ಟ್ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಈಗೇನು ಸದ್ಯ ಏನು ರಿಪೋರ್ಟ್ ಮಾಡಿದ್ದಾರೆ ಅದನ್ನ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಕಳಿಸೋ ಮೂಲಕ ಕೆಲವೊಂದು ಸಲಹೆಗಳನ್ನು ಕೊಡುವಂತಹ ಕೆಲಸವನ್ನ ಕೊಡ್ಲಿಕ್ಕೆ ಕಿಮ್ಸ್ ಸಂಶೋಧನಾ ತಂಡ ಮುಂದಾಗಿದೆ. ಶರ್ಮಿತಾ, ಥ್ಯಾಂಕ್ ಯು.